ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರ್ತೈತಿ, ಹಬ್ಬದ ದಿನ. ಬೆಳಗಿನ ಜಾವ 4:30 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟೀನಿ. 5 ಗಂಟೆಗೆ ರಂಗೋಲಿ ಹಾಕಿ ಅದ್ರದ್ದೊಂದು ಕ್ಲಿಪ್ ತೊಗೊಂಡೆ. ಮೊದಲೆಲ್ಲ ಕಲರ್ ರಂಗೋಲಿ ಹಾಕ್ತಿದ್ವಿ. ಇವಾಗ ಎಷ್ಟು ಟೈಮ್ ಆದರೂ ನಮ್ಮ ಕೆಲ್ಸಕ್ಕೆ ಟೈಮೇ ಸಾಕಾಗಲ್ಲ. ಹಿಂಗಾಗಿ ಬರೀ ವೈಟ್ ಕಲರ್ ರಂಗೋಲಿ ಅಷ್ಟೇ ಹಾಕಿ ಹೋಗಿ ಸ್ನಾನ ಮಾಡಿಕೊಂಡು ಬಂದು ಪಟ್ ರೆಡಿಯಾಗಿ ಹೋಗೋದ್ರಲ್ಲೇ ನಮ್ಮ ಸಿಸ್ಟ್ರು ಪೂಜೆ ಸ್ಟಾರ್ಟ್ ಮಾಡಿದರು. ನಾನು ದೇವ್ರ ನಮಸ್ಕಾರ ಮಾಡಿ ಕಿಚನಿಗೆ ಹೋಗ್ಬಿಟ್ಟೆ. ಕಿಚನ್ನಾಗೆ ಇವತ್ತು ಭಾಳ ಕೆಲಸ ಇರ್ತೈತಿ. ನಾ ಕಿಚನಿಗೆ ಹೋಗೋದ್ರಾಗೆ ಅತ್ತಿ ನನಗೂ ಚಹಾ ಮಾಡಿಟ್ಟಿದ್ರು. ಅದನ್ನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ವಲ್ಪ ಚಹಾ ಕುಡಿದು ಶುರು ಹಚ್ಕೋತೀನಿ ಕೆಲಸ. ಅತ್ತಿ ಜೊತೆ ಮಾತಾಡ್ಕೊತ ಒಂದು ಕಪ್ ಚಹಾ ಕುಡಿದು ಆಮೇಲೆ ಕೆಲಸ ಶುರು ಹಚ್ಕೊಂಡೇ ಬಿಟ್ಟೆ. ಇಲ್ಲಿ ಗೋಧಿ ಹಿಟ್ಟು ನಾದಾಕತ್ತೀನಿ. ಹೋಳ್ಗೆ ಮತ್ತು ಚಪಾತಿ ಎರಡಕ್ಕೂ ಆಗುವಂಗೆ ನಾದೋದಿತ್ತು. ಅದನ್ನು ಅತ್ತಿ ಜೊತೆ ಮಾತಾಡ್ಕೊತ ಕೆಲಸ ಮಾಡ್ತೀನಿ. ಮಾತಾಡ್ಕೊತ ಎಷ್ಟು ಕೆಲಸ ಮಾಡಿದ್ರೂ ಗೊತ್ತೇ ಆಗಂಗಿಲ್ಲ. ಚಪಾತಿ ಹಿಟ್ಟು ಆದ್ಮೇಲೆ ಇಲ್ಲಿ ಬಜ್ಜಿಗೆ ಹಿಟ್ಟು ಕಲಸಾಕತ್ತೀನಿ. ಹಪ್ಪಳ ಸಂಡಿಗೆನೂ ಕರಿತೀವಿ ಮತ್ತು ಬಜ್ಜಿ ಬೇಕಂದವರಿಗೂ ಬಜ್ಜಿನೂ ಮಾಡ್ತೀವಿ. ಬಜ್ಜಿ ಹಿಟ್ಟು ಕಲಸಿದಾದ್ಮೇಲೆ ಈ ಕಡ್ಲೆಬೇಳೆ ಕುದಿಸಿದ ನೀರು ಇರುತ್ತಲ್ಲ, ಕಟ್ ಅಂತೀವಿ ಅದಕ್ಕೆ. ಕಟ್ಟಿನ ಸಾಂಬಾರು ಮಾಡೋಕೆ ನಿಂತೀನಿ. ಸ್ವಲ್ಪ ಕಟ್ಟಿನ ಸಾಂಬಾರು ಎಲ್ಲರೂ ಮನ್ಯಾಗ ಇಷ್ಟಪಡ್ತಾರೆ. ಹಾಗೆ ನಮ್ಮ ಮನ್ಯಾಗೂ ಸ್ವಲ್ಪ ಜಾಸ್ತಿನೇ ಇಷ್ಟಪಡ್ತಾರೆ ಕಟ್ಟಿನ ಸಾಂಬಾರು. ಕಟ್ಟಿನ ಸಾಂಬಾರ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗ್ತದೆ. ಅದಾದ್ಮೇಲೆ ಜೀರಿಗೆ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ, ಉಳ್ಳಾಗಡ್ಡಿ ಫುಲ್ ಕೆಂಪು ಆಗಬೇಕು ಅಂದ್ರೆ ಸಾಂಬಾರು ಟೇಸ್ಟ್ ಬರ್ತೈತಿ. ಅದ್ರದ್ದು ಫ್ರೇಗ್ರೆನ್ಸು ಚಲೋ ಇರ್ತೈತಿ. ಕೆಲವೊಬ್ರು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಎರಡೂ ಮಿಕ್ಸಿ ಮಾಡಿಕೊಂಡು ಅದ್ರದ್ದು ಪೇಸ್ಟ್ ಎಣ್ಣೆಗೆ ಹಾಕ್ತಾರೆ. ಅದಕ್ಕಿಂತ ಇದು ಈಸಿ ವೇ ಐತಿ. ಸ್ವಲ್ಪ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಕೊಂಡು ಅದನ್ನು ಹಿಂಗೆ ರೋಸ್ಟ್ ಮಾಡಬೇಕು. ಅದ್ರ ಜೊತೆ ನಾನು ರೆಡಿ ಮಾಡಿದ್ದು ಮಸಾಲ ಪೌಡ್ರ್ ಇರ್ತೈತಲ್ಲ ಅದು ಹಾಕೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ. 1-2 ಚಮಚ ಅಷ್ಟೇ, ಭಾಳ ಖಾರ ಇರಬಾರ್ದು ಅದು ಸಾಂಬಾರು. ಯಾಕಂದರೆ ಕೆಲವೊಬ್ರು ಕುಡಿತಾರೆ ಅದು ಸಾಂಬಾರು. ಜಾಸ್ತಿ ಖಾರ ಹತ್ತಂದ್ರೆ ಅದ್ರದ್ದು ಟೇಸ್ಟ್ ಏನದ ಅನ್ನೋದು ಗೊತ್ತೇ ಆಗಂಗಿಲ್ಲ. ಸೊ ಖಾರ ಸ್ವಲ್ಪ ಕಡಿಮೆ ಹಾಕಿರಿ. ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಸ್ವಲ್ಪ ಇನ್ನೊಂದು ಚೂರು ಎಣ್ಣೆ ಒಳಗೆ ಕಾಯಕ್ಕೆ ಬಿಟ್ಟು ನೀವೇನು ಕಟ್ ತೆಗ್ದಿರ್ತಿರಲ್ಲ ಅದಕ್ಕೆ ಕಟ್ ಅದ್ರೊಳಗೆ ಹಾಕಿಬಿಡ್ಬೇಕು. ಹಾಕಿ ಒಂದು ಒಳ್ಳೆ ಉಗಿ ಕುದಿಸಿ ಮ್ಯಾಲೆ ಒಂಚೂರು ಕೊತ್ತಂಬರಿ ಹಾಕಬೇಕು. ಅದಾದಮೇಲೆ ಹುಣಸೆ ಹಣ್ಣಿಂದೇ ಮೇನ್ ಇಲ್ಲಿ ಹುಣಸೆ ಹಣ್ಣಿನ ನೀರು. ಅದನ್ನು ಹಾಕಿ ಚೆಂದಾಗಿ ಒಂದು ಉಗಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗೇ ಬಿಡ್ತೈತಿ. ಇದಕ್ಕೆ ಜಾಸ್ತಿ ಮಸಾಲೆ ಹಾಕಿದ್ರೆ ಸಾಂಬಾರು ಟೇಸ್ಟೇ ಹೋಗ್ತದೆ. ಇಷ್ಟೇ ಸಿಂಪಲ್ಲಾಗೆ ಮಾಡ್ಕೊರಿ, ಮಸ್ತ್ ಆಗ್ತದೆ. ಅದಾದಮೇಲೆ ಯೂಶ್ವಲಿ ಬದ್ನಿಕಾಯಿ ಪಲ್ಯ, ಕಡ್ಲೆಬೇಳೆ ಪಲ್ಯ ಮಾಡ್ಕೊಂಡೆ. ಅದ್ರದ್ದೇನು ಜಾಸ್ತಿ ವೀಡಿಯೋ ತೊಗೊಳಕ್ಕೆ ಹೋಗಲಿಲ್ಲ. 2 ಥರ ಪಲ್ಯ ಮಾಡಿದ್ವಿ. ಆಮೇಲೆ ಹಪ್ಪಳ ಸಂಡಿಗೆ ಅದು ಕರ್ಕೊಂಡು ಲಾಸ್ಟಲ್ಲಿ ಬಜ್ಜಿನೂ ಕರ್ಕೊಂಡೆ. ಇಲ್ಲಿ ಕಡ್ಲೆಬೇಳೆ ಪಲ್ಯ ಮಾಡಕತ್ತಿದ್ದೆ ನಾನು. ಅದ್ರದ್ದು ವೀಡಿಯೋನ ತೊಗೊಳಿಲ್ಲ. ಸೈಡ್ ಬೈ ಸೈಡ್ ನನ್ನ ಸಿಸ್ಟರ್ ಹೋಳ್ಗೆ ಮಾಡಕತ್ತಿದ್ರು. ಅವ್ರು ಹೋಳ್ಗೆ ಚಂದ ಮಾಡ್ತಾರೆ. ನನಗೆ ಹೋಳ್ಗೆ ಮಾಡೋಕ್ಕೆ ಬರೋಂಗಿಲ್ಲ. ಹಾಗೆ ಏನರ ಮಾತು ಹೇಳ್ಕೊತ ಕಾಮಿಡಿ ಮಾಡ್ಕೊತ ಅಡುಗೆ ಮಾಡಿ ತೆಗೆದ್ಬಿಡ್ತೀವಿ. ಅನ್ನ, ಸಾಂಬಾರು, 2 ಥರ ಪಲ್ಯ, ಚಟ್ನಿ ಇದೆಲ್ಲ ಆದ್ಮೇಲೆ ಸ್ವಲ್ಪ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಬಂದು ಮುಂದಿನ ಕೆಲಸ ಮಾಡಿದ್ರಾಯ್ತಂತ ಹೇಳಿ ಇಲ್ಲಿ ರೆಡಿ ಮಾಡತ್ತೀನಿ ಆಕೆಗೆ ನಾನು ಸೀರೆ ಉಟ್ಕೊಂಡ್ರೆ ಭಾಳ ಇಷ್ಟ ಆಗ್ತದೆ. ಅಮ್ಮ ನೀ ಸೂಪರ್ ಕಾಣಕತ್ತಿ, ಭಾರಿ ಕ್ಯೂಟಿ ಇದ್ದಿ ನೀನು ಅಂಥೇಳಿ ಹೇಳತ್ತಾಳ ನನಗೆ. ಹಾಗೆ ಆಕಿನ ಫ್ರೆಂಡಿಗೆ ಮಿಸ್ ಮಾಡ್ಕೊಳಕತ್ತಾಳ. ನನ್ನ ಫ್ರೆಂಡ್ ಮಗಳು ಮಮತಾ ಅಂತ ನನ್ನ ಫ್ರೆಂಡ್ ಹೆಸರು. ಆಕಿನ ಮಗಳು ಪೂರ್ಣ ಅಂಥೇಳಿ ಆಕಿಗೆ ಕಂದ ಅಂಥೇಳಿ ಕರಿತಿದ್ಲು. ಆ ಕಂದನ ಹೆಸರು ಇಟ್ಕೊಂಡೆ ಏನೇನೋ ಕೇಳ್ಕೊಂತ ಕುಂತಿದ್ಲು ಆಕಿ ನನಗೆ. ಇನ್ನಕ್ಕೆ ಒಂದ್ಸಲಾರಿ ಆಕಿನ ಹೆಸರು ಎತ್ತಬೇಕು. ಅಮ್ಮ ಕಂದ ಯಾವಾಗ ಬರ್ತಾಳ, ಯಾವ ಊರಾಗ ಇರ್ತಾಳ, ಎದಕ್ಕೆ ಆಕಿ ಊರಿಗೆ ಹೋಗ್ಯಾಳ ಅಂಥೇಳಿ ಕೇಳ್ಕೊತ ಸಿರ್ಸಿಗೆ ಇರ್ತಿದ್ರು ಮಮತಾ ಅಂಥೇಳಿ. ಅವ್ರ ಮಗಳಿಗೆ ಅಷ್ಟು ನೆನೆಸ್ತಾಳಕ್ಕಿ. ಆಕಿನ ರೆಡಿ ಮಾಡಿಕೊಂಡು ಮತ್ತು ಕಿಚನಿಗೆ ಬಂದು ಹಪ್ಪಳ ಸಂಡಿಗೆ ಕರ್ಕೊಳಕತ್ತೀನಿ ಇಲ್ಲಿ. ನನ್ನ ವ್ಲಾಗ್ ಎಲ್ಲರೂ ನೀವು ಇಷ್ಟಪಡ್ತೀರಿ ಅಂತ ಹೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನ್ನ ವಿಡಿಯೋ ನೋಡಿ ನಂಗೆ ಸಪೋರ್ಟ್ ಮಾಡೋರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾ ಎಲ್ಲರೂ ನೀವು ಇಷ್ಟಪಡ್ತೀರಿ ಅಂಥೇಳಿ. ಕೆಲವೊಬ್ರು ಕಾಲೇ ಮಾಡ್ತಾರೆ ನನಗೆ, ಯಾಕ್ರಿ ನೀವು ವ್ಲಾಗ್ ಹಾಕಕತ್ತಿಲ್ಲ ಅಂಥೇಳಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಲ್ಲಿ ನಾನು ನನ್ನ ಸಿಸ್ಟರ್ ಆರತಿ ಮಾಡಕತ್ತೀವಿ. ನಾವು ಆರತಿ ಮಾಡಿದಾದ್ಮೇಲೆ ಮುತ್ತೈದೆಯರು ಬಂದ್ರಲ್ಲ, ಅವ್ರ ಕಡೆಯೂ ಆರತಿ ಮಾಡಿಸಿದ್ವಿ.
ಇಲ್ಲಿ ನನ್ನ ಮಗಳು ಅಡ್ಡಾಡಿ ಬರತ್ತಿದ್ಲು, ಎಲ್ಲಿ ಕಾಲಿಗೆ ಏನರ ಬಡ್ಸ್ಕೊತಾಳೇನಂತ ನನಗೆ ಹತ್ತಿತ್ತು. ಬೈದು ಒಳಗೆ ಕಳ್ಸಿದ್ವಿ. ಕಡಿಗೆ ಅದು ಹೊಡೆದಾದ್ಮೇಲೆ ಬಂದಕ್ಕೆ ಇದು ಮುಗಿದಾದ್ಮೇಲೆ ನನಗೂ ನನ್ನ ಫ್ರೆಂಡ್ದು ಅಂಗಡಿ ಓಪ್ನಿಂಗ್ ಇತ್ತು. ಅಲ್ಲಿ ಮುತ್ತೈತನ ಹೇಳಿದರು. ನನಗೂ ಅರ್ಜೆಂಟಾಗಿ ಆ ಕಡೆ ಹೋಗೋದು ಬಂದಿತ್ತು. ಸೊ ಮನ್ಯಾಗ ಇವ್ರು ಮುತ್ತೈತನ ಮುಗಿಸೇ ಅಲ್ಲಿ ಹೋಗ್ಬೇಕು ಅನ್ನೋದಿತ್ತು ನನಗೆ. ಆದ್ರೂ ಜಲ್ದಿನೇ ಮುಗಿಸಿದ್ವಿ. 10-10:30 ಆಗೇ ಬಿಟ್ಟಿತ್ತು. ನಮ್ಮ ಮನೆಯಿಂದೆಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿ ಅವ್ರ ಅಂಗಡಿ ಒಳಗಿಂದೆಲ್ಲ ಪೂಜೆ ಮುಗಿಸ್ಕೊಂಡು ಮುತ್ತೈತನ ಮುಗಿಸ್ಕೊಂಡು ವಾಪಸ್ ನಾ ಸಲೂನಿಗೆ ಬಂದು ಅಲ್ಲಿ ಸ್ವಲ್ಪ ಕಸ ಅದು ಹುಡ್ಕೊಂಡು ದೀಪ ಹಚ್ಚಿ ಇನ್ನೇನು ಬಾಗಿಲು ಹಾಕಬೇಕು ಅನ್ನೋದ್ರಾಗೆ ಡೋರ್ ಒಳಗೆ ನನ್ನ ಕಾಲಿನ ಬೆರಳು ಸಿಗಿ ಬಿದ್ದು ಕಾಲು ಪೇನ್ ಮಾಡ್ಕೊಂಡ್ಬಿಟ್ಟೆ. ಸ್ವಲ್ಪ ಜಾಸ್ತಿನೇ ಜೋರು ಬಡ್ದುಬಿಟ್ಟಿತ್ತು. ಒಮ್ಮಿಗೆ ಬೆರಳು ಫುಲ್ ಉಬ್ಬಿ ಬ್ಲಡ್ ಕ್ಲಾಟ್ ಆಗಿ ಬ್ಲೂ ಕಲರಾಗಿ ಚೇಂಜ್ ಆಗಿಬಿಡ್ತು ಬೆರಳಿದ್ದು ಉಗುರ. ಫುಲ್ ಮೂಡ್ ಅಪ್ಸೆಟ್ ಆಗಿ ಹೋಗಿ ಮಲ್ಕೊಂಡ್ಬಿಟ್ಟೆ. ಮುಂದಿಂದ ಏನೂ ಮಾಡೋದೇ ಆಗಲಿಲ್ಲ, ಯಾಕಂದ್ರೆ ತ್ರಾಸು ಭಾಳ ಆಗಕತ್ತಿತ್ತು. ಕಾಲೆಲ್ಲ ಫುಲ್ ಸೇದಾಕತ್ಬಿಟ್ಟಿತ್ತು. ಇನ್ನು ಸಾಯಂಕಾಲ ನಮ್ಮ ಎಲ್ಲ ಶಾಬಾದಿ ಫ್ಯಾಮ್ಲೀಸ್ ಬಂದಿದ್ರು ಮನೆಗೆ. ನಾವು ಹೋಗಿ ದೊಡ್ಡವ್ರಿಗೆಲ್ಲರಿಗೆ ಬನ್ನಿ ಕೊಟ್ಟು ಬರಬೇಕಾಗಿತ್ತು. ನನ್ನ ಕಾಲು ಬ್ಯಾನ್ ಆಗಿದ್ದಕ್ಕೆ ನಾ ಹೋಗಲೇ ಇಲ್ಲ. ನನ್ನ ಸಿಸ್ಟ್ರು ಹೋಗಿ ಬಂದರು. ಇನ್ಸ್ಟಾಗ್ರಾಮ್ದಾಗ ಎಷ್ಟೋ ಜನ ಕಮೆಂಟ್ಸ್ ಮಾಡತ್ತಿದ್ರಿ, ನಿಮ್ಮ ಊರು ಯಾವುದು ಅಂತ ಹೇಳಿ. ನಮ್ಮೂರು ಸಿಂದಗಿ ಐತಿ. ನನ್ನ ಹೆಸರು ಪ್ರಭಾವತಿ ಅಂಥೇಳಿ. ನಮ್ಮ ಮನೆಯವ್ರ ಹೆಸರು ದಿವಾಕರ. ನನ್ನ ಮಗಳ ಹೆಸರು ಪ್ರದ್ವಿಕಾ. ನಮ್ಮ ಸರ್ನೇಮ ಶಾಬಾದಿ. ನಮ್ಮದು ತಳ ಬಂದು ಸಿಂದಗಿ ತಾಲೂಕು ನಾಗರಳ್ಳಿ. ನಾವು ಇರೋದೆಲ್ಲ ಸಿಂದಗಿ ಒಳಗೆ. ನಮ್ದೊಂದು ದೊಡ್ಡ ಕುಟುಂಬನೇ ಐತಿ. ನನಗಿನ್ನ ಕಂಪ್ಲೀಟ್ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಕಾಲು ಪೇನ್ ಆಗಕತ್ತಿದ್ರಿಂದ ಹೋಗಿ ಬೇಗ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಇದು ನೆಕ್ಸ್ಟ್ ದಿನ ಬೆಳಗ್ಗೆ ಮತ್ತು ಸೀರೆ ಉಟ್ಕೊಂಡು ಸ್ವಲ್ಪ ರೆಡಿ ಆದ. ಅತ್ತಿ ಕೇಳಾಕತ್ತಿದ್ರು ಕಾಲು ಬ್ಯಾನೆ ಹೆಂಗದ, ಕಡಿಮೆ ಆಗ್ಯದೇನಿಲ್ಲ ಅಂಥೇಳಿ. ಮಾತಾಡ್ಕೊತ ನಾಷ್ಟ ಮಾಡಿ ನಾನು ಸಲೂನಿಗೆ ಬಂದೆ. ಎಲ್ಲರೂ ಸಲೂನ್ ಅಡ್ರೆಸ್ ಕೇಳಾಕತ್ತಿದ್ರಿ. ಇದು ಟ್ರೆಂಡ್ಸ್, ಬಿಜಾಪುರ ರೋಡ್ ಟ್ರೆಂಡ್ಸ್ ಬ್ಯಾಕ್ ಸೈಡ್ ಬಂದರೆ ಮ್ಯಾಲಿನ ಫ್ಲೋರ್ ಒಳಗೆ ನನ್ನ ಸಲೂನ್ ಐತಿ. ಟ್ರೆಂಡ್ಸ್ ಬಾಜುಕಿಂದ ಐದು ಬಂದು ಮ್ಯಾಲೆ ಒಂದು ಫ್ಲೋರ್ ಏರಿದ್ರೆ ಮ್ಯಾಲೆ ನನ್ನ ಸಲೂನ್ ಐತಿ. ನಿನ್ನೆ ಕಂಟಿನ್ಯೂ ವಿಡಿಯೋ ಮಾಡ್ಬೇಕಂದೆ, ಮಾಡೋದಾಗಲಿಲ್ಲ. ಯಾಕಂದ್ರೆ ಕಾಲಿಗೆ ಪೆಟ್ ಮಾಡ್ಕೊಂಡ್ಬಿಟ್ಟೆ. ಡೋರ್ ಹಾಕಕ್ಕೆ ಹೋಗಿ ಡೋರ್ ಒಳಗೆ ನನ್ನ ಕಾಲು ಸಿಗಿಬಿದ್ದು ಬೆರಳು ಫುಲ್ ನುಜ್ಜುಗಾದಂಗೆ ಆಗಿದೆ. ಅದೂ ಆಗಲಿಲ್ಲ. ಸಿಕ್ಕಾಪಟ್ಟೆ ಪೇನ್ ಇತ್ತು, ಸ್ವಲ್ಪ ಜ್ವರನೂ ಬಂದಿತ್ತು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಇವತ್ತು ಮತ್ತು ರೆಡಿಯಾಗಿ ಸಲೂನ್ಗೆ ಬಂದು ಇಲ್ಲಿ ಸ್ವಲ್ಪ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಮತ್ತೇನೇನು ಹೇಳ್ಬೇಕು ಹೇಳು. ಜೀವ ನೆನ್ಸಾತದೆ ನಿನ್ನ ಕಂದಂದು? ಯಾಕ? ಸುಮ್ಮ ಆಟ ಆಡ್ತಿದ್ಲೇನಾಕಿ ನಿನ್ನ ಜೊತೆ? ಯಾವಾಗ? ನನ್ನ ಮಗಳು ತನ್ನ ಫ್ರೆಂಡ್ ಸಿರ್ಸಿ ಒಳಗೆ ಇರ್ತಾಳೆ, ಆಕಿನ ಮಿಸ್ ಮಾಡ್ಕೊಳಕತ್ತಿದ್ಲು. ಇಲ್ಲಿ ಅಮ್ಮನಿಂಗೆ ಕಾಲು ಇಲ್ಲಿ ಆಗ್ಯದ, ಭಾಳ ಆಗ್ಯದೇನು ಅಂತ ಕೇಳ್ಕೊತ ಕುಂತಿದ್ಲು. ನೆಕ್ಸ್ಟ್ ಭಾಳ ದಿನದ ಹಿಂದೆ ನಾ ಒಂದು ಹಳೆ ಉಂಗುರ ಹಾಕಿ ಹೊಸ ಉಂಗುರ ಆರ್ಡ್ರ್ ಮಾಡಿ ಬಂದಿದ್ದೆ. ಅದನ್ನು ಹೋಗಿ ತರೋದೇ ಆಗಿದ್ದಿಲ್ಲ. ಹೆಂಗೋ ಹಬ್ಬ ಅದ ಅಂಥೇಳಿ ಹೋಗಿ ಅದೊಂದು ಉಂಗುರ ತೊಗೊಂಬಂದೆ. ಇದು ಮಹಾಲಕ್ಷ್ಮಿ ಜ್ಯುವೆಲ್ರಿ ಅಂಥೇಳಿ, ಕಾವೇರಿ ಆಂಟಿ ಅಂಥೇಳಿ ಅವ್ರದ್ದೇ ಅದ. ಇಲ್ಲಿ ಕಲೆಕ್ಷನ್ಸ್ ಭಾಳ ಚಂದ ಅದಾವ. ಆಮೇಲೆ ಒಂದೇ ತೊಲೆ ಒಳಗೆ ಭಾಳ ಚಂದನೂ ಶಾರ್ಟ್ ನೆಕ್ಲೆಸ್ ಇದ್ದು. ನಿಮಗೂ ಏನರ ಪರ್ಚೇಸ್ ಮಾಡೋದಿತ್ತು ಗೋಲ್ಡ್ ಅಂತಂದ್ರೆ ಒಂದು ಸಲ ಹೋಗಿ ಅಂಗಡಿ ವಿಸಿಟ್ ಮಾಡಿರಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ನಾ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.